ನಮಸ್ಕಾರ. ನಾನು ಡಾಕ್ಟರ್ ಮೋಯಿನ್ ಸಾಬೀರ್ ಅಂತ. ನಾನು ಫಿಸಿಷಿಯನ್ ಮತ್ತು ಡಯಾಬಿಟಾಲಜಿಸ್ಟ್ ಗುಲ್ಬರ್ಗಾದಿಂದ. ಇವತ್ತು ನಾನು ತಂಬಾಕು ಬಗ್ಗೆ ಸ್ವಲ್ಪ ಮಾಹಿತಿ ಏನು, ಅದರ ಸೈಡ್ ಎಫೆಕ್ಟ್ಸ್ ಏನು, ಮತ್ತು ಅದ್ರದ್ದು ಹೆಂಗೆ ಅದ್ರದ್ದು ಜಾಸ್ತಿ ತಿಂದರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಅದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಬೇಕಂತ ಇಲ್ಲಿ ನಿಮ್ಮ ಚಾನೆಲ್ ಥ್ರೂ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೌರ್ಮೆಂಟ್ ಕಡೆಯಿಂದ ನೋ ಟೊಬ್ಯಾಕೋ ಡೇ ಅಂತ ಒಂದು ಆ ದಿನ ಆಚರಣೆ ಮಾಡ್ತಾರೆ. ಆ ದಿನ ಯಾವಾಗಂದರೆ 1 ತಾರೀಕು ಮೇನಲ್ಲಿ. ಈಗ ಹೆಂಗೆ ಡಾಕ್ಟರ್ಸ್ ಡೇ, ಟೀಚರ್ಸ್ ಡೇ, ಅದು ಪೇರೆಂಟ್ಸ್ ಡೇ ಮಾಡ್ತಾರಲ್ಲ, ಹಾಗೆ ನೋ ಟೊಬ್ಯಾಕೋ ಡೇ ಅಂತ ಗೌರ್ಮೆಂಟ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಿಂದ ಒಂದು ಡೇ, ಇದು ಯಾಕೆ ಮಾಡಿದ್ದಾರೆ ಅಂದರೆ, ಇದು ಅವೇರ್ನೆಸ್ ಬರಬೇಕು ಮತ್ತು ಮೋಟಿವೇಶನ್ ಮಾಡಬೇಕು ಅಂತ ಇದು ಒಂದು ಡೇ ಆಚರಣೆ ಮಾಡ್ತಾರೆ. ಯಾರ್ಯಾರು ಈಗ ಅಡಿಕ್ಷನ್ ಆಗ್ಯಾರ ಅವರಿಗೊಂದು ದಿನಾಚರಣೆ ಮಾಡಿ ಅದ್ರ ಬಗ್ಗೆ ತಿಳಿಸಿ, ಅದ್ರ ಬಗ್ಗೆ ಏನು ಸೈಡ್ ಎಫೆಕ್ಟ್ಸ್, ಅದ್ರ ಪ್ರಾಬ್ಲಮ್ಸ್ ಏನು, ಕಾಂಪ್ಲಿಕೇಶನ್ಸ್ ಏನಂತ ತಿಳಿಸಿ ಮಾಹಿತಿ ಕೊಡಬೇಕಂತ ಒಂದು ದಿನ ಆಚರಣೆ ಮಾಡ್ತಾರೆ. ನೋಡಿ, 8 ಕೋಟಿ ಜನರು ಎವ್ರಿ ವರ್ಷ ಸಾಯ್ತಾರೆ ಇದರಿಂದ, ಈ ಟೊಬ್ಯಾಕೋ ಸೇವನೆ ಮಾಡಿ. ಅದು ಕ್ಯಾನ್ಸರ್ ಆಗಿ, ಅದು ಏನಂತಾರಂದ್ರೆ ಸಿಗರೇಟ್ಸ್ ಸೇರಲಿ, ಗುಟ್ಕಾ ತಿನ್ನಲಿ, ಮಾಣಿಕ್ಯನ್ ತಿನ್ನಲಿ, ತಂಬಾಕು ತಿನ್ನಲಿ, ಬಿಡಿ ಸೇರಲಿ, ಈ ಸೋರ್ಸಸ್ಲಿಂದ ಇದೆಲ್ಲ ಸೇವನೆ ಮಾಡಿದರೆ 8 ಕೋಟಿ ಜನರು ಪ್ರತಿ ವರ್ಷ ಜನರು ಸಾಯ್ತಾರೆ. ಮತ್ತು ಈಗ 10 ಜನರಲ್ಲಿ 3 ಜನರು ಗುಟ್ಕಾ ಸೇವನೆ ಮಾಡ್ತಾರೆ, ಮತ್ತು 10 ಜನರಲ್ಲಿ ಒಬ್ಬನು ಸಿಗರೇಟ್ ಸ್ಮೋಕ್ ಮಾಡ್ತಾನೆ. ಈಗ ಸಿಗರೇಟ್ ಸ್ಮೋಕಿಂಗ್ ಇವತ್ತು ನಾಳೆ ಒಂದು ಫ್ಯಾಷನ್ ಆಗಿದೆ, ಒಂದು ಸ್ಟೈಲ್ ಆಗಿದೆ ಅದು. ಬಟ್ ಇದು ಇನಿಷಿಯಲಿ ಭಾಳ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದು ಅಡಿಕ್ಷನ್ ಆಗಿಬಿಡುತ್ತೆ, ಕ್ಯಾನ್ಸರ್ ಆಗುತ್ತೆ, ಟಿ ಬಿ ಆಗುತ್ತೆ, ಮತ್ತು ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ. ಬಾಯಿ ತುಟಿಲಿಂದ ಸ್ಟೂಲ್ ಪಾಸ್ ಆಗೋದು ಜಗತ್ತನ ಯಾವುದೂ ಕ್ಯಾನ್ಸರ್ ಆಗ್ಬೋದು. ಮೂತ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ನಾಲ್ಗೆ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್, ಕರಳು ಕ್ಯಾನ್ಸರ್, ಇದು ಇದು ಏನಲ್ ಏರಿಯಾದ ಕ್ಯಾನ್ಸರ್, ಇಷ್ಟೆಲ್ಲ ಕ್ಯಾನ್ಸರ್ ಯಾವುದೂ ಆಗ್ಬೋದು. ಅದಕ್ಕೆ ನಾನು ಇದನ್ನ ಎಲ್ಲ ವೀಕ್ಷಕರಿಗೆ ಯಾರು ತಂಬಾಕು ಸೇವನೆ ಮಾಡ್ತಾರೆ ಅವರಿಗೆ ನಾನು ಕಳಕಳಿಯಿಂದ ಬೇಡ್ಕೊಳ್ಳುತ್ತೇನೆ. ಇದು ಏನು ಅಡಿಕ್ಷನ್ ಇದೆ ಭಾಳ ಡೇಂಜರಸ್ ಇದೆ. ಇದು ನಿಮ್ಮ ಲೈಫ್ ಹಾಳು ಮಾಡುತ್ತೆ. ನಿಮ್ಗೆ ಏನೋ ಅಡಿಕ್ಷನ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಸ್ಟಾಪ್ ಮಾಡಿ. ಈ ಅಡಿಕ್ಟೆಡ್ ಆಗಿದೆ ಅಂದರೆ ಪರಿಹಾರ ತೊಗೊರಿ, ಟ್ರೀಟ್ಮೆಂಟ್ ತೊಗೊರಿ. ಮತ್ತೇನಂದರೆ, ಇದು ಅಡಿಕ್ಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಒಬ್ಬರು ಹೆಂಗೆ 15-20 ವರ್ಷ ಆದಮೇಲೆ ಒಬ್ಬರು ಫ್ರೆಂಡ್ ಒಬ್ಬ ಸಿಗರೇಟ್ ತೊಗೊ ಅಂತ ಹೇಳ್ತಾನೆ. ಅವರು ಇಲ್ಲ ಏನಾಗಂಗಿಲ್ಲ, ಫಸ್ಟ್ ಜಸ್ಟ್ ಊದ್ತಾರೆ, ನೆಕ್ಸ್ಟ್ ಒಳಗೆ ತೊಗೋದು, ಮತ್ತು ಫ್ರೆಂಡ್ಸ್ ಕಂಪ್ನಿಲಿಂದ ಆಗುತ್ತೆ, ಮತ್ತು ನೆಕ್ಸ್ಟ್ ರೆಗ್ಯುಲರ್ ಯೂಸೇಜ್ ಆಗಿಬಿಡ್ತಾನೆ. ಅವ ರೊಕ್ಕ ಇದ್ದಿಲ್ಲ ಅಂದರೂ ಕಳ್ತನ ಮಾಡ್ತಾನೆ, ಎಲ್ಲರೂ ತೊಗೋತಾನೆ, ಉದುರಿಯರು ತೊಗೋತಾನೆ, ಪಾನ್ ಶಾಪಲ್ಲಿ ಒಂದು ಕ್ರೆಡಿಟಲ್ಲಿ ತೊಗೊಂಡು ಬಟ್ ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಸ್ಟೇಜ್ ಅಡಿಕ್ಷನ್ ಆಗಿಬಿಡುತ್ತೆ. ಆವಾಗ ಏನು ಮಾಡೋಕ್ಕಾಗಿಲ್ಲ, ಅದು ಬೇಕೇ ಬೇಕು ಅವನಿಗೆ. ಇಲ್ಲಾಂದರೆ ಅವನಿಗೆ ಏನೋ ಸ್ವೆಟ್ಟಿಂಗ್ ಆಗೋದು, ಕೈಕಾಲು ನಡುಗೋದು, ಹಿಂಗೆ ಇದು ಎಲ್ಲ ಸಿಂಪ್ಟಮ್ಸ್ ಆಗುತ್ತೆ. ದಟ್ ಈಸ್ ದ ಲಾಸ್ಟ್ ಸ್ಟೇಜ್, ದಟ್ ಈಸ್ ಅಡಿಕ್ಷನ್ ಸ್ಟೇಜ್. ಸೊ ಇದಕ್ಕೆ ಇದಕ್ಕೆ ಟ್ರೀಟ್ಮೆಂಟ್ ಪರಿಹಾರ ಏನಂದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಲೋಗನ್ ಮಾಡಿದ್ದಾರೆ ಅವರು 2021 ಕಮಿಟ್ ಟು ಕ್ವಿಟ್. ಅಂದ್ರೆ ನಾವು ಬಿಡೋದು ಪ್ರಯತ್ನ ಮಾಡೋದು ಸಾಧ್ಯ ಮಾಡಲೇಬೇಕು ಅಂತ ಒಂದು ಛಲ ಇಟ್ಕೋಬೇಕು. ಇದು ಮಾಡಲೇಬೇಕು, ಮಾಡಿತೀನಿ ಅಂತ. ಇದು ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ಸ್ಪ್ರೆಡ್ ಮಾಡಿದ್ರಲ್ಲ, ಅದಕ್ಕೆ ನಾವು ಧೈರ್ಯ ತೊಗೋಬೇಕು, ಗಟ್ಟಿಯ ಮನಸ್ಸು ಮಾಡಬೇಕಷ್ಟೇ. ಈಗ ನೆಕ್ಸ್ಟ್ ಏನಂದ್ರೆ ನೋಡಿ, ಇದು ಅಡಿಕ್ಷನ್ 3 ನಮೂನೆ ಇದೆ. ಸ್ಮೋಕಿಂಗ್ ಅಡಿಕ್ಷನ್ ಅಂದರೆ ಸ್ಮೋಕರ್, ಬಿಡಿ ಆ್ಯಂಡ್ ಸಿಗರೇಟ್. ನಾನ್ ಸ್ಮೋಕ್ಲೆಸ್ ಅಡಿಕ್ಷನ್ ಅಂದ್ರೆ ಗುಟ್ಕಾ, ಖೇನಿ ಮತ್ತು ತಂಬಾಕು ಇದು. ಮತ್ತು ಇನ್ನೊಂದಿದೆ ಏನಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್. ಅದು ಈಗ ನಮ್ಮ ಫ್ರೆಂಡ್ ಜೊತೆ ನಾವು ನಾನ್ ಸ್ಮೋಕರ್ ಕೂಡ ನಿಂದಿರ್ತಾನೆ. ಬಟ್ ಸ್ಮೋಕರ್ ಏನು ಮಾಡ್ತಾನೆ, ಅವ ಸ್ಮೋಕ್ ಮಾಡಿದ ಕೂಡಲೇ 20% ಸ್ಮೋಕ್ ಒಳಗೆ ತೊಗೋತಾನೆ, 80% ಹೊರಗಡೆ. ಅದು 80% ನಾನ್ ಸ್ಮೋಕರ್ ಇನ್ಹೇಲ್ ಮಾಡ್ತಾನೆ. ಸೊ ಅವನು ಅದಕ್ಕಿಂತ ಜಾಸ್ತಿ ಡೇಂಜರಸ್, ಅವನಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಈಗ ನಾವು ಅಡ್ವರ್ಸ್ ಎಫೆಕ್ಟ್ಸ್ ಅಂದರೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನೇನು ಹೇಳಿದ್ರೆ, ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತು ಸ್ಟ್ರೋಕ್, ಬ್ರೈನ್ ಪ್ಯಾರಲಿಸಿಸ್ ಆಗುತ್ತೆ, ಮತ್ತು ಬಿ ಪಿ ಬರುತ್ತೆ, ಶುಗರ್ ಬರುತ್ತೆ. ಪ್ರೆಗ್ನೆಂಟ್ ಲೇಡೀಸ್ ಸ್ಮೋಕ್ ಮಾಡ್ತಾರೆ ಈ ಕಡೆ ಮೆಟ್ರೋ ಸಿಟೀಸ್ನಲ್ಲಿ ಎಲ್ಲ ಕಡೆ. ಅವ್ರಿಗೂ ಭಾಳ ಸೈಡ್ ಎಫೆಕ್ಟ್ಸ್ ಇದೆ. ಅವಾಗ ಪ್ರೆಗ್ನೆಂಟ್ ಆದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜಲ್ದಿ ಕನ್ಸೀವ್ ಆಗಂಗಿಲ್ಲ. ಆದರೆ ಇಮಿಡಿಯೇಟ್ಲಿ ಒಂದು 3 ಮಂತ್ಸ್ನಲ್ಲಿ ಅಬಾರ್ಷನ್ ಆಗುತ್ತೆ, ಮತ್ತು ಸ್ಟಿಲ್ ಬರ್ಡ್ಸ್ ಅನ್ನುತ್ತಾರೆ, ಅದು ಆಗುತ್ತೆ. ಸ್ಮಾಲ್ ಬೇಬಿ ಹುಡ್ತದೆ. ಮತ್ತು ಏನರೇ ಕಂಜನೈಟಲ್ ಪ್ರಾಬ್ಲಮ್ಸ್, ತಾಯಿ ಹೊಟ್ಟೆಯಲ್ಲಿ ಸ್ವಲ್ಪ ಬ್ರೈನ್ ಡೆವಲಪ್ ಆಗಿಲ್ಲ, ಕಣ್ಣು ಡೆವಲಪ್ ಆಗಿಲ್ಲ, ಹಾರ್ಟ್ ಡೆವಲಪ್ ಆಗಿಲ್ಲ, ಈ ಅಬ್ನಾರ್ಮಲ್ ಬೇಬಿ ಹುಟ್ಟುತ್ತೆ. ದೀಸ್ ಆರ್ ಆಲ್ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ. ಈಗ ಇದು ಹೆಂಗೆ ಇದರಿಂದ ಪರಿಹಾರ ತೊಗೋಬೇಕು ಅಂದರೆ, ಹಾಸ್ಪಿಟಲ್ ಈಗ ಈ ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಅಡಿಕ್ಷನ್ ಡಾಕ್ಟರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಇದ್ದಾರೆ. ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಇರುತ್ತೆ.
ಅದರಲ್ಲಿ ನಿಕೋಟಿನ್ ಅಂತ ಅದು ಡ್ರಗ್ಸ್ ಬರುತ್ತೆ. ಅದು ಯಾರು ಸ್ಮೋಕ್ ಮತ್ತು ಗುಟ್ಕಾ ತಿಂತಾರಲ್ಲ, ಯಾವಾಗ ಯಾವಾಗ ಚಟ ಆಗುತ್ತೆ, ಇಮಿಡಿಯೇಟ್ಲಿ ಅದು ಇನ್ ಫಾರ್ಮ್ ಆಫ್ ಟ್ಯಾಬ್ಲೆಟ್, ಇನ್ ಫಾರ್ಮ್ ಆಫ್ ಪ್ಯಾಚಸ್, ಇನ್ ಫಾರ್ಮ್ ಆಫ್ ಚೂಯಿಂಗ್ ಗಮ್ಸ್, ಇದು 3 ಸೋರ್ಸಸ್ ಇದೆ. ಡಿಪೆಂಡ್ ಅಪಾನ್ ದ ಅಡಿಕ್ಷನ್ ಆ್ಯಂಡ್ ಅವರ್ ಕ್ರೇವಿಂಗ್, ಅದಕ್ಕೆ ನಾವು ಅದು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಇದು ಡಿ ಅಡಿಕ್ಷನ್ಸ್. ಮತ್ತು ಈಗ ಲಾಸ್ಟಿಗೆ ಹೇಳ್ಬೇಕೇನಂದರೆ, ಸ್ಮೋಕಿಂಗ್ ಒಂದ್ಸಲ ಅಡಿಕ್ಟ್ ಆಯಿತು ಈಗ ಬಿಡೋಕ್ಕಾಗಂಗಿಲ್ಲ. ಸೊ ಬಿಫೋರ್ ದ್ಯಾಟ್ ಓನ್ಲಿ, ಈಗ ಸ್ಮೋಕ್ ಯಾಕೆ ಮಾಡ್ತಾನೆ ಮೊದಲಿಗೆ ಪ್ಯಾಷನಿಗೆ ಅಂದ್ರೆ ನನ್ನ ಸ್ಟೈಲಿಗೆ ಮಾಡ್ತಾರೆ. ಸ್ವಲ್ಪ ಯಾರು ಪಿಕ್ಚರ್ ಟಿ ವಿ ನೋಡಿ ಅವ ಹೀರೋ ಸ್ಮೋಕ್ ಮಾಡ್ತಾನೆ, ನಾನು ಮಾಡ್ತೀನಿ. ಈಗ ಮತ್ತು ಸ್ಟೈಲಿಗೆ ಮಾಡ್ತಾರೆ. ಮತ್ತು ಆಮೇಲೆ ಕೆಲವು ಮಂದಿಗೆ ಸ್ಟೂಲ್ಸ್ ಪಾಸ್ ಆಗಂಗಿಲ್ಲ, ಸ್ಮೋಕ್ ಮಾಡ್ತಾರೆ. ಸ್ಮೋಕ್ ಮಾಡಿದ್ರೆ ಸ್ಟೂಲ್ ಪಾಸ್ ಆಗುತ್ತೆ ಅಂತ. ಕೆಲವು ಮಂದಿ ಆಫ್ಟರ್ ಹೆವಿ ಮೀಲ್ಸ್ ಚೆನ್ನಾಗಿ ಊಟ ಮಾಡಿದ್ರೆ ಸ್ಮೋಕ್ ಮಾಡೋ ಡೈಜೆಸ್ಟ್ ಆಗುತ್ತೆ. ಹಿಂಗೆ ಮಾಡಿ ಮಾಡಿ ಅಡಿಕ್ಟ್ ಆಗಿಬಿಡ್ತಾರೆ. ಅದು ಮಾಡಿಲ್ಲ, ಅದು ತೊಗೊಂಡಿಲ್ಲ ಅಂದರೆ ಡಿಪೆಂಡೆನ್ಸ್ ಆಗಿಬಿಡ್ತಾರೆ. ಯಾಕೋ ಒಂದು ಏನೋ ಕಡಿಮೆ ಇದೆ ಅಂತ ಅಂತಾರೆ. So the take home message is, say no to tobacco and say yes to life. And save lungs, save life. This is my take home message to all the smokers. And once again, there is a big request from our side, from the doctors fraternity. So please stay away from tobacco and stay away and save lungs, save life. ಈಗ ಲಗ್ನ ಆದವರು ಕೂಡ ಸ್ಮೋಕಿಂಗ್ ಮಾಡ್ತಾರೆ, ಯುವಕರು. Okay. ಈಗ ಅವರ ಧರ್ಮಪತ್ನಿ ಏನಾದರೂ ಅವ್ರಲಿಂದ ಏನಾದರೂ ಸಮಸ್ಯೆ ಇದೆನಾ? ಸ್ಮೋಕ್ ಮಾಡಿದ್ರೆ ಈಗ ಅವರು ಗಂಡ್ಮಕ್ಳು ಇರ್ತಾರೆ, ಹೊರಗಡೆ ಎಲ್ಲ ಚಟ ಮಾಡ್ಕೊಂಡು ಬಂದಿರ್ತಾರೆ, ಮನೆಯಲ್ಲಿ ಅವ್ರ ಹೆಂಡತಿ ಏನಾದರೂ ಅದರಲ್ಲಿಂದ ಸಮಸ್ಯೆ ಆಗುತ್ತಾ? ಇಲ್ಲ, ವೈಲ್ ಸ್ಮೋಕ್ ಮಾಡಿದಾಗ ಆಗುತ್ತೆ. ಆಫ್ಟರ್ ಸ್ಮೋಕ್ ಮಾಡಿ ಮನೆಗೆ ಬಂದರೆ ಏನಾಗೋದಿಲ್ಲ. ಅದೇ ಸ್ಮೆಲ್ ಅಷ್ಟೇ, ಒಂದು ಬ್ಯಾಡ್ ಸ್ಮೆಲ್ ಅಷ್ಟೇ. ಬಟ್ಟೆಯಲ್ಲಿ ಸ್ಮೆಲ್, ಎಲ್ಲ ಬಾಡಿ ಬಾಯಿಲಿಂದ ಸ್ಮೆಲ್ ಬರುತ್ತೆ ಸ್ಮೋಕಿಂದ, ಸಿಗರೇಟ್ ಸ್ಮೋಕ್ ಅಷ್ಟೇ, ಮತ್ತೇನಿಲ್ಲ.